ಅಲ್ ಫಹಾಲ್ ವಿಶ್ವವಿದ್ಯಾಲಯದ ಕ್ಯಾಂಪಸ್ಸು ಉಗ್ರರ ಕರಸ್ಥಾನವಾಗಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಬಾಯ್ಸ್ ಹಾಸ್ಟೆಲ್ನ ರೂಮ್ ನಂಬರ್ 13ರಲ್ಲಿ ಈ ಸಂಚು ರೂಪಿಸಲಾಗಿತ್ತು ಅನ್ನೋ ಮಾಹಿತಿಗಳು ಅಧಿಕಾರಿಗಳು ಬಹಿರಂಗಪಡಿಸಿದ್ದಾರೆ. ಕ್ಯಾಂಪಸ್ನಲ್ಲಿ ಇರುವಂತಹ 17ನೇ ಕಟ್ಟಡದಲ್ಲಿ ಇದೆ 13ನೇ ರೂಮ್ ನಂಬರು. ಈ 13ನೇ ರೂಮ್ ನಂಬರ್ನಲ್ಲೇ ಪ್ಲಾನ್ ಆಗಿತ್ತಂತೆ. ವೈಟ್ ಕಾಲರ್ ಉಗ್ರರ ಅಡ್ಡವಾಗಿತ್ತು ರೂಮ್ ನಂಬರ್ 13. ಇದೇ ರೂಮ್ ನಂಬರ್ 13ನಲ್ಲಿ ಈ ಬ್ಲಾಸ್ಟ್ ಮಾಡೋದಕ್ಕೆ ಅಂತ ಸಂಚು ರೂಪಿಸಿದ್ರು. ಜೊತೆಗೆ ಎಲ್ಲ ರೀತಿಯಾದಂತಹ ಪ್ಲಾನಿಂಗ್ಗಳು ಆಗಿದ್ದು ಕೂಡ ಇಲ್ಲೇ. ಏನೇನೆಲ್ಲ ಪ್ಲಾನಿಂಗ್ ಮಾಡಿದ್ರು ಇಲ್ಲೇ ಆಗಿತ್ತು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಅಧಿಕಾರಿಗಳು ತನಿಖೆಗೆ ಇಳಿದ ನಂತರ ಒಂದಾದ ನಂತರ ಒಂದು ಸತ್ಯಗಳು ಹೊರಗಡೆ ಬರ್ತಾ ಇದೆ. ಅಲ್ ಫಹಾಲ್ ವಿವಿಗೆ ಸಂಬಂಧಪಟ್ಟಂತೆ ಈ ಕ್ಯಾಂಪಸ್ಸೇ ಉಗ್ರರ ಕರಸ್ಥಾನ ಏನಾದರೂ ಆಗಿತ್ತಾ ಅನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಬಾಯ್ಸ್ ಹಾಸ್ಟೆಲ್ನ ರೂಮ್ ನಂಬರ್ 13ರಲ್ಲಿ ಇವರೆಲ್ಲರೂ ಸಂಚು ರೂಪಿಸಿದ್ದಾರೆ ಅನ್ನೋ ಮಾಹಿತಿಗಳು ಹೊರಹಾಕಿದ್ದಾರೆ ಅಧಿಕಾರಿಗಳು. ಕ್ಯಾಂಪಸ್ನಲ್ಲಿ ಇರುವಂತಹ 17ನೇ ಕಟ್ಟಡದಲ್ಲಿ 13ನೇ ರೂಮ್ ನಂಬರ್ ಇದೆ. ಈ 13ನೇ ರೂಮ್ ನಂಬರ್ನಲ್ಲೇ ಈ ಪ್ಲ್ಯಾನ್ ರೂಪಿಸಿದ್ರು ಅಂತ ಹೇಳಲಾಗ್ತಾ ಇದೆ. ವೈಟ್ ಕಾಲರ್ನ ಉಗ್ರರ ಅಡ್ಡವಾಗಿತ್ತು ರೂಮ್ ನಂಬರ್ 13. ಇದೇ ರೂಮ್ ನಂಬರ್ 13ರಲ್ಲಿ ವೈದ್ಯರೆಲ್ಲರೂ ಕೂಡ ಪ್ಲ್ಯಾನ್ ಮಾಡಿದರು. ಪ್ಲ್ಯಾನ್ನಂತೆ ಬಾಂಬ್ ಕೂಡ ಬ್ಲಾಸ್ಟ್ ಮಾಡಿದ್ರು. ಅಂದರೆ ಕಾರ್ನಲ್ಲಿ ತಂದು ಸ್ಫೋಟಕವನ್ನಿಟ್ಟು ಬ್ಲಾಸ್ಟ್ ಕೂಡ ಮಾಡಿದ್ರು. ಹೀಗಾಗಿ ಈಗ ಅಲ್ ಫಹಾಲ್ ವಿಶ್ವವಿದ್ಯಾಲಯ ಏನಿದೆ ಅದರಲ್ಲಿ ತೀವ್ರವಾಗಿ ತನಿಖೆ ನಡೀತಾ ಇದೆ. ಯಾವ ರೀತಿಯಾಗಿ ಇಲ್ಲಿ ಅಡ್ಡೆ ಮಾಡಿಕೊಂಡಿದ್ರು, ಜೊತೆಗೆ ಯಾವ ರೀತಿಯಾಗಿ ಎಲ್ಲರೂ ಕೂಡ ಇಲ್ಲಿಗೆ ಬಂದು ಜಮಾಯಿಸ್ತಾ ಇದ್ದರು, ಯಾವ ರೀತಿಯಾಗಿ ಪ್ಲ್ಯಾನ್ ರೂಪಿಸಿದ್ರು, ಜೊತೆಗೆ ಈ ಒಂದು ವಿವಿಯಲ್ಲಿ ಇರುವಂಥವರು ಸಾಥ್ ಏನಾದರೂ ಕೊಟ್ಟಿದ್ರಾ, ಅವರಿಗೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಗೊತ್ತಿತ್ತಾ, ಒಳಗಡೆ ಇರುವಂಥವರು ಯಾರಾದರೂ ಈ ಶಂಕಿತರಿಗೆ ಏನಾದರೂ ಬೆಂಬಲ ಕೊಟ್ಟಿದ್ರಾ, ಎಲ್ಲ ರೀತಿಯಾದಂತಹ ಸಪೋರ್ಟ್ಗಳನ್ನು ಏನಾದರೂ ಕೊಟ್ಟಿದ್ರಾ, ಇದು ತನಿಖೆ ನಂತರ ಹೊರಬರುತ್ತೆ. ಇನ್ನು ಅಲ್ ಫಹಾಲ್ ವಿಶ್ವವಿದ್ಯಾಲಯಕ್ಕೆ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಉಗ್ರ ವೈದ್ಯರಿಗೆ ಕೆಲಸ ಕೊಟ್ಟಿದ್ದಂತಹ ವಿವಿಗೆ ಆಘಾತ ಎದುರಾಗ್ತಾ ಇದೆ. ಯಾರ್ಯಾರು ಉಗ್ರರಿದ್ರು ಅವರಿಗೆ ಕೆಲಸ ಕೊಟ್ಟಿದ್ದಕ್ಕೆ ವಿಶ್ವವಿದ್ಯಾಲಯಕ್ಕೆ ಮಹಾಘಾತ ಎದುರಾಗ್ತಾ ಇದೆ. ವಿವಿ ಹಣಕಾಸು ವ್ಯವಹಾರಗಳ ತನಿಖೆಗೆ ಇಡಿ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಹಣಕಾಸು ದಾಖಲೆಗಳನ್ನು ಕೆದಕೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಯಾಕಂದರೆ ಯಾವುದೇ ಒಂದು ಘಟನಾವಳಿಯನ್ನು ಮಾಡಬೇಕಾದ್ರೆ, ಯಾವುದೇ ಒಂದು ಉಗ್ರ ಚಟುವಟಿಕೆಯನ್ನು ಮಾಡಬೇಕಾದ್ರೂ ಕೂಡ ಅದಕ್ಕೆ ಹಣಕಾಸಿನ ನೆರವು ಬೇಕೇ ಬೇಕಾಗುತ್ತೆ. ನೋಟ್ ಬ್ಯಾನ್ ಆದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹೇಳಿದ್ದು ಉಗ್ರರ ಬೆನ್ನೆಲುಬೆ ಮುರಿದು ಹೋಗಿದೆ, ಫಂಡಿಂಗ್ ಸಂಪೂರ್ಣವಾಗಿ ನಿಂತು ಹೋಗಿದೆ ಅಂತ. ಈಗ ಈ ಫಂಡಿಂಗ್ ಎಲ್ಲಿಂದ ಬಂತು ಅನ್ನುವಂಥದ್ದು ಸಿಕ್ಕಾಪಟ್ಟೆ ತಲೆನೋವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ತನಿಖೆಗೆ ಮುಂದಾಗ್ತಾ ಇದ್ದಾರೆ. ಜಾರಿ ನಿರ್ದೇಶನಾಲಯ, ಇಡಿ ಅಧಿಕಾರಿಗಳು ಕೂಡ ಈ ಹಣಕಾಸಿನ ನೆರವನ್ನು ಒದಗಿಸಿಕೊಟ್ಟವರು ಯಾರು, ವಿವಿಯಲ್ಲೇ ಏನಾದರೂ ಇದಕ್ಕೆ ಹಣಕಾಸಿನ ನೆರವನ್ನು ಒದಗಿಸಲಾಗಿತ್ತಾ, ಯಾರ್ಯಾರು ಈ ಶಂಕಿತರಿದ್ದಾರೆ ಈ ಶಂಕಿತರಿಗೆ ಹಣಕಾಸಿನ ನೆರವನ್ನು ಇಲ್ಲೇ ಒದಗಿಸಿಕೊಡಲಾಗಿತ್ತಾ, ಇದಕ್ಕೆ ಸಂಬಂಧಪಟ್ಟಂತೆ ಹಣದ ಮೂಲವನ್ನು ಕೆದಕೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಹೀಗಾಗಿ ವಿವಿಗೂ ಕೂಡ ಈಗ ತೀವ್ರವಾಗಿ ಕಂಟಕ ಎದುರಾಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಈ ವೈಟ್ ಕಾಲರ್ ಏನೋ ಉಗ್ರರಿದ್ದಾರೆ, ಇವರು ಇಲ್ಲೇ ಠಿಕಾಣಿ ಹೂಡಿದ್ರು, ಇಲ್ಲೇ ತಮ್ಮ ಕರಸ್ಥಾನ ಮಾಡಿಕೊಂಡಿದ್ರು, ಇಲ್ಲೇ ಪ್ಲ್ಯಾನ್ ರೂಪಿಸಿದ್ರು, ಎಲ್ಲ ರೀತಿಯಾದಂತಹ ನೆರವು ಕೂಡ ಸಿಗ್ತಾ ಇತ್ತು. ಹೀಗಾಗಿ ಈಗ ವಿವಿಗೂ ಕೂಡ ತೀವ್ರವಾಗಿ ಆಘಾತ ಎದುರಾಗ್ತಾ ಇದೆ. ಏನೇನೆಲ್ಲ ಈವರೆಗೆ ಹಣಕಾಸಿನ ಒಂದು ವ್ಯವಹಾರವಾಗಿದೆ ಅದನ್ನು ಕೂಡ ತನಿಖೆ ಮಾಡೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಒಂದೊಂದು ರೂಪಾಯಿಗೂ ಕೂಡ ಲೆಕ್ಕ ಕೊಡಬೇಕಾಗುತ್ತೆ. ದುಡ್ಡು ಎಲ್ಲಿಂದ ಬಂತು, ಏನು ಎತ್ತ, ಪ್ರತಿಯೊಂದಕ್ಕೂ ಕೂಡ ಲೆಕ್ಕ ಕೊಡಬೇಕಾಗುತ್ತೆ. ಒಂದು ವೇಳೆ ಅಪರಾಧ ಸಾಬೀತಾಗಿದ್ದೇ ಆದರೆ ವಿವಿಗೆ ಕುತ್ತು ಬರುವಂಥದ್ದು ಗ್ಯಾರಂಟಿ. ಇನ್ನು ಈ ಅಲ್ ಫಹಾಲ್ ಏನೋ ವಿವಿ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ನೋಡೋದಾದರೆ ಹರಿಯಾಣದ ಫರೀದಾಬಾದ್ನಲ್ಲಿ ಇರುವಂತಹ ಖಾಸಗಿ ವಿಶ್ವವಿದ್ಯಾಲಯ ಇದು. ತನಗೆ UGC ಮಾನ್ಯತೆ ಸಿಕ್ಕಿದೆ ಅಂತ ಹೇಳಿಕೊಂಡಿದೆ ಈಗಾಗಲೇ.
ಅಂದರೆ UGC ಕೂಡ ನಮಗೆ ಮಾನ್ಯತೆ ಕೊಟ್ಟಿದೆಯಾ ಅಂತ ಈ ವಿಶ್ವವಿದ್ಯಾಲಯ ಈಗಾಗಲೇ ಹೇಳಿಕೊಂಡಿದೆ. 2014ರಿಂದ ಅಲ್ ಫಲಾಹ್ ಚಾರಿಟಬಲ್ ಟ್ರಸ್ಟ್ ಆಗಿ ಮಾರ್ಪಾಡು ಮಾಡಲಾಗಿತ್ತು. ಅದಾದ ಬಳಿಕ ಅಲ್ ಫಲಾಹ್ ಖಾಸಗಿ ವಿಶ್ವವಿದ್ಯಾಲಯ ಕೂಡ ಆಗುತ್ತೆ. ಹರಿಯಾಣದ ಖಾಸಗಿ ವಿಶ್ವವಿದ್ಯಾಲಯ ಆಗಿ ತಿದ್ದುಪಡಿ ಆಗುತ್ತೆ. 2014ರಂತೆ ವಿಶ್ವವಿದ್ಯಾಲಯ ರಚನೆ ಮಾಡಲಾಯಿತು. ಅಲ್ ಫಲಾಹ್ ಸಂಸ್ಥಾಪಕ ಅಧ್ಯಕ್ಷ ಜಾವೇದ್ ಅಹಮದ್ ಸಿದ್ದಿಕಿ ಆಗಿದ್ದಾರೆ. ಇವರಿಗೆ 7.5 ಕೋಟಿ ವಂಚನೆ ಪ್ರಕರಣದಲ್ಲಿ ಶಿಕ್ಷೆ ಕೂಡ ಆಗಿತ್ತು. ಹೀಗಾಗಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಂಚನೆ ಪ್ರಕರಣದಲ್ಲಿ ಈ ವಿಶ್ವವಿದ್ಯಾಲಯದ ಅಧ್ಯಕ್ಷ ಏನಿದ್ದಾರೆ, ಸಂಸ್ಥಾಪಕ ಅಧ್ಯಕ್ಷ ಅಹಮದ್ ಸಿದ್ದಿಕಿ, ಇವರಿಗೆ ಜೈಲು ಶಿಕ್ಷೆ ಕೂಡ ಆಗಿತ್ತು. ಇನ್ನು ಯಾವ್ಯಾವ ಕಾಲೇಜುಗಳು ಇದರಲ್ಲಿ ಇದೆ ಅಂತ ನೋಡೋದಾದರೆ 5 ಸಂಸ್ಥೆಗಳನ್ನು ಅಲ್ ಫಲಾಹ್ ಚಾರಿಟೇಬಲ್ ಟ್ರಸ್ಟ್ ನಡೆಸ್ತಾ ಇದೆ. ಒಟ್ಟು 5 ಕಾಲೇಜುಗಳನ್ನು 5 ಸಂಸ್ಥೆಗಳನ್ನು ಈ ಒಂದು ಅಲ್ ಫಲಾಹ್ ಚಾರಿಟಬಲ್ ಟ್ರಸ್ಟ್ ನಡೆಸ್ತಾ ಇದೆ. ಅಲ್ ಫಲಾಹ್ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಕೇಂದ್ರ, ಅಲ್ ಫಲಾಹ್ ಶಿಕ್ಷಣ ಮತ್ತು ತರಬೇತಿ ಶಾಲೆ, ಅಲ್ ಫಲಾಹ್ ಸ್ಕೂಲ್ ಆಫ್ ಹ್ಯುಮ್ಯಾನಿಟೀಸ್ ಮತ್ತು ಲ್ಯಾಂಗ್ವೇಜಸ್ ಅನ್ನುವಂತಹ ಒಂದು ಸಂಸ್ಥೆ, ಅಲ್ ಫಲಾಹ್ ಸ್ಕೂಲ್ ಆಫ್ ಫಿಸಿಕಲ್ ಆ್ಯಂಡ್ ಮಾಲಿಕ್ಯುಲರ್ ಸೈನ್ಸ್ ಆಫ್ ಅಲ್ ಫಲಾಹ್ ಸಮಾಜ ವಿಜ್ಞಾನ ಶಾಲೆ ಅಂತ ಕೂಡ ನಡೆಸಲಾಗ್ತಾ ಇದೆ. ಹೀಗಾಗಿ ಈ ಎಲ್ಲ ಸಂಸ್ಥೆಗಳಿಗೂ ಕೂಡ ಏನೆಲ್ಲ ಹಣಕಾಸಿನ ನೆರವು ಸಿಕ್ಕಿದೆ, ಜೊತೆಗೆ ಹಣಕಾಸಿನ ವ್ಯವಹಾರಗಳು ಏನೇನಾಗಿದೆ ಅದಕ್ಕೂ ಸಂಬಂಧಪಟ್ಟಂತೆ ತನಿಖೆ ಮಾಡೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಜಾರಿ ನಿರ್ದೇಶನಾಲಯ ED ಅಧಿಕಾರಿಗಳು ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ. ಹೀಗಾಗಿ ತನಿಖೆಯಲ್ಲಿ ಯಾವೆಲ್ಲ ಸತ್ಯಗಳನ್ನು ಹೊರಹಾಕ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ಏನು ಬಾಂಬ್ ಬ್ಲಾಸ್ಟ್ ಮಾಡಿದಂತಹ ಆರೋಪಿಗಳೇನಿದ್ದಾರೆ ಅವರಿಗೆ ಹಣಕಾಸಿನ ನೆರವನ್ನು ಒದಗಿಸಿಕೊಟ್ಟವರು ಯಾರು, ಇದಕ್ಕೂ ಸಂಬಂಧಪಟ್ಟಂತೆ ತನಿಖೆಯಾಗಬೇಕಾಗತ್ತೆ. ಹೀಗಾಗಿ ಹಣಕಾಸಿನ ನೆರವನ್ನು ಒದಗಿಸಿಕೊಟ್ಟವರು ಯಾರಿದ್ದಾರೆ ಅವರನ್ನು ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.